ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ಮದುವೆ ಆಗಿ 12 ವರ್ಷ ಆಯಿತು. ಹಾಗಾಗಿ ಶಿವಗಂಗೆಗೆ ಹೋಗ್ಬೇಡ ಅಂತ ಹೊರಟಿದ್ವಿ. ಹಾಗಾಗಿ ಬೇಗ ರೆಡಿಯಾಗಿ ಈಗ ತಿಂಡಿ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ. ರಿತಿಶ ಕೂಡ ರೆಡಿಯಾಗಿದ್ದಾಳೆ. ಫುಲ್ಲು ಮೋಡ ಅಂದರೆ ಮೋಡ ಆಗಿಬಿಟ್ಟಿದೆ. ಅದರಲ್ಲೇ ತಲೆಸ್ನಾನ ಮಾಡಿಸಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಹಾಗೆ ನೋಡೋಣ, ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಂದಿವೆ ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆಲ್ಲ, ಅದನ್ನು ನೋಡಿಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಶಿವಗಂಗೆಗೆ ಹೋಗೋಣ ಅಂತ ಅಲ್ಲ ರೀತಿ. ಫಸ್ಟು ಆಂಜನೇಯಗೆ ದರ್ಶನ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದೆ. ಶಿವಮೊಗ್ಗ ಅಥವಾ ನಮ್ಮ ಊರಿಗೆ ತರೀಕೆರೆಗೆ ಹೋಗುವಾಗೆಲ್ಲ ಅನ್ಕೋತಾ ಇದ್ದೆ ಅಲ್ಲ ಹೋಗ್ಬೇಕು ಅಂತ ಆಗ್ತಾನೆ ಇರಲಿಲ್ಲ. ಹಂಗಾಗಿ ಒತ್ತಾದರೂ ಹೋಗೋಣ ಅಂತ ಗೊತ್ತಿಲ್ಲಮ್ಮ, ನಾನು ಫಸ್ಟ್ ಟೈಮ್ ಹೋಗೋದು. ಸೊ ಓಕೆ ಫ್ರೆಂಡ್ಸ್, ಹೋದ್ಮೇಲೆ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಅಲ್ಲಿ ಒಂದು 4 ಕಡೆ ಹಣ್ಣು ಕಾಯಿ ಮಾಡಿಸ್ಬಿಡೋಣ ಅಂತ ಹೇಳಿದ್ರು. ಹಂಗಾಗಿ 4 ಕವರ್ಗಳಿಗೆ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಹೋದರೆ ಕೂಡ ಸಿಕ್ಕತ್ತೆ ದೇವಸ್ಥಾನದ ಹತ್ರ. ಬಟ್ ಅಲ್ಲಿ ಹೋಗಿ ಒಂದೊಂದೇ ತೊಗೊಳ್ಳೋದು ಅಂತ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೂ ಕೂಡ 9 ಗಂಟೆ ಆಗೋಯಿತು. ಇವಾಗ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸ್ಪೆಷಲ್ ಡೇ. ಹಾಗಾಗಿ ಸುಮಾರು ದಿನಗಳಿಂದ ಅಂದ್ಕೊತಾ ಇದ್ದೆ, ಆಗ್ತಿರ್ಲಿಲ್ಲ. ಬಟ್ ಇವತ್ತು ಕೂಡಿ ಬಂತು ಅಂತ ಅನಿಸುತ್ತೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಗೆಯೇ ಎಷ್ಟು ಬೇಗ 12 ವರ್ಷ ಮುಗ್ದೋಯ್ತಪ್ಪ ಅಂತ ಅನಿಸುತ್ತೆ. ಒಂದು ಸರಿ ಹಿಂದೆ ತಿರುಗಿ ನೋಡಿದ್ರೆ ಹೌದಾ 12 ವರ್ಷ ಆಗೋಯ್ತಾ ನಾವು ಮದುವೆ ಆಗಿ ಅಂತ. ಯಾಕಂದರೆ 12 ವರ್ಷ ಅಷ್ಟು ಸುಲಭ ಅಲ್ವಾ. ಹಾಗಾಗಿ ಆ ಥರ ಅನ್ನಿಸ್ತಾ ಇತ್ತು. 12 ವರ್ಷ ಆಗ್ಬಿಡ್ತಲ್ವ ನಾವು ಮದುವೆ ಆಗಿ ಅಂತ. ಹಾಗೆಯೇ ಒಬ್ರನ್ನೊಬ್ರನ್ನ ನಮಗೆ ಅಷ್ಟು ಲೈಫ್ ಅಷ್ಟು ಕಷ್ಟ ಅಂತ ಅನಿಸಿಲ್ಲ ನಿಜವಾಗ್ಲೂ. ತುಂಬಾ ಯಾವತ್ತೂ ಒಂದು ಮೇಲಕ್ಕೇರಿ ಹೋಗಿಲ್ಲ. ಹೋಗೋದು ಬೇಡ, ಅಷ್ಟು ಕೋಪ, ಅಷ್ಟು ಆ ಥರ ಸಿಚುವೇಶನ್ ಬರೋದೇ ಬೇಡ ನಮ್ಮ ಲೈಫಲ್ಲಿ ಅಂತ ಅಂದ್ಕೊತೀನಿ. ಹೀಗೆ ಇದ್ದರೆ ಸಾಕು ಅಷ್ಟೇನೆ. ನಾವಿಬ್ಬರೂ ಅಷ್ಟೇನೆ ಸಣ್ಣ ಪುಟ್ಟದ್ರಲ್ಲಿನೇ ಖುಷಿ ಪಡ್ತಾ ಇರ್ತೀವಿ. ಅದರಲ್ಲೇ ತುಂಬ ದೊಡ್ಡದಾಗಿ ಬೇಕು ಅಂತ ಅನ್ನಿಸ್ತಾ ಇರಲ್ಲ ನಮಗೆ. ಚಿಕ್ಕದ್ರಲ್ಲೇ ಖುಷಿ ಪಡ್ತಾ ಇದ್ದರೆ ಏನೋ ಒಂಥರ ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ. ಅದು ಸ್ವಲ್ಪ ಇಬ್ಬರಲ್ಲಿ ಇದೆ ಅಲ್ವಾ. ಹಾಗಾಗಿ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಂಡು ಹೋಗೋದೇ ಜೀವನ ಅಲ್ವಾ. ಆ ಅಂಡರ್ಸ್ಟ್ಯಾಂಡಿಂಗು ಸ್ವಲ್ಪ ನಮ್ಮಲ್ಲಿ ಇದೆ ಅಂತ ಅನಿಸುತ್ತೆ. ಮೇ ಬಿ ನಾನು ಕೆಲವೊಮ್ಮೆ ಅಂದ್ಕೊಂಡಾಗ ಹಂಗೆ ಅನಿಸುತ್ತೆ. ನಮ್ಮಿಬ್ಬರಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಇರೋದಕ್ಕೇ ಇಷ್ಟು ವರ್ಷ ಚೆನ್ನಾಗಿದ್ದೀವಿ. ತುಂಬ ಬೇಡವೇ ಬೇಡಪ್ಪ ಲೈಫ್ ಅಂತ ನಮಗೆ ಅನಿಸೇ ಇಲ್ಲ ಯಾವತ್ತೂ ಇಬ್ಬರಿಗೂ ಕೂಡ. ಲೈಫ್ ಅಂದಮೇಲೆ ಕಷ್ಟಗಳು ಬರ್ತಾ ಇರುತ್ತೆ. ಒಂದೊಂದನ್ನೇ ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ವಾ ಜೀವನ. ಎಲ್ಲ ಕೂಡ ಸಿಕ್ಬಿಟ್ರೆ ಅದೇನು ಜೀವನ ಅನಿಸುತ್ತೆ. ಯಾವುದಾದ್ರೂ ಮನುಷ್ಯನಿಗೆ ಕಷ್ಟಗಳು ಇದ್ದೇ ಇರುತ್ತೆ. ಯಾರೂ ಹಂಗೆ ಆರಾಮಾಗಿರೋದಿಲ್ಲ. ಹಾಗಾಗಿ ಒಂದೊಂದನ್ನೇ ಫೇಸ್ ಮಾಡ್ತಾ ಹೋಗ್ತಾ ಇರಬೇಕು, ಅದೇ ಜೀವನ ಅಲ್ವಾ. ಸೊ ಇಲ್ಲಿ ಆಂಜನೇಯ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಈಗ ಶಿವಗಂಗೆಗೆ ಹೋಗಬೇಕು. ಹೋಗೋಣ. ಇವತ್ತಿನ ದಿನ ನಮ್ಮ ಸ್ಟ್ರಗಲ್ಸ್ ಏನಿರುತ್ತೆ, ನಮ್ಮ ಹ್ಯಾಪಿ ಮೂಮೆಂಟ್ಗಳೇನಿರುತ್ತೆ, ನಾವೇನೆಲ್ಲ ಮುಂದಕ್ಕೆ ಬಂದ್ವಿ ಒಂದೊಂದೇ ಸ್ಟೆಪ್ಸು, ಅದೆಲ್ಲ ಕೂಡ ಇವತ್ತಿನ ದಿನ ನೆನಪಾಗ್ತಾ ಇತ್ತು ಒಂದೊಂದೇ. ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಓಕೆನಾ. ವಿಡಿಯೋ ಹಂಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಹಾಗೆ ನಿಮಗೆ ಏನು ಅನಿಸುತ್ತೆ ಅಂತ, ನಿಮ್ಮ ಲೈಫಲ್ಲೂ ಕೆಲವೊಂದು ಇರುತ್ತೆ ಅಲ್ವಾ, ಏನನ್ನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ ನೋಡಿದ್ರೆ. ಹಾಗೆಯೇ ಇವಾಗ ಶಿವಗಂಗೆಗೆ ಬಂದ್ವಿ. ನಾವು ಬರೋಷ್ಟೊತ್ತಲ್ಲಿ ಬಿಸಿಲು ಜಾಸ್ತಿ ಆಗಿತ್ತು. ಅಂದರೆ ಒಂದು 11:30 ಆ ಥರ ಆಗೋಗ್ಬಿಡ್ತು ಟೈಮು. ಹಾಗಾಗಿ ಹೆವಿ ಬಿಸಿಲಂದರೆ ಬಿಸಿಲಿತ್ತು. ಹಾಗಾಗಿ ಇವಾಗ ನನಗೆ ಮೆಟ್ಲು ಎಲ್ಲ ಈ ಥರ ಇದೆ ಅಂತ ಗೊತ್ತಿರಲಿಲ್ಲ. ದೊಡ್ಡ ಸ್ವಲ್ಪ ಮೆಟ್ಲುಗಳೆಲ್ಲ ಇತ್ತು. ಅಂದರೆ ಒಂದು 60-70 ಮೆಟ್ಲುಗಳಿರ್ಬೋದೇನೋ ಅಷ್ಟೇ ಅಂತ ಅಂದ್ಕೊತೀನಿ. 100 ಒಳಗೇ ಮೆಟ್ಲುಗಳಿದೆ. ಸೊ ಅದನ್ನು ಹತ್ತುವಾಗಲೇ ಸುಸ್ತಾಗ್ಬಿಡ್ತು ಸ್ವಲ್ಪ, ಯಾಕೋ ಗೊತ್ತಿಲ್ಲ. ಅಂದರೆ ಹೆವಿ ಬಿಸಿಲಿತ್ತಲ್ವ, ಹಾಗಾಗಿ ಸ್ವೆಟ್ ಆಗ್ತಾ ಇತ್ತು ತುಂಬ. ಹಾಗಾಗಿ ಆ ಥರ ಅನ್ನಿಸ್ತಿತ್ತು. ಆಮೇಲೆ ಚೆಂದ ದರ್ಶನ ಆಯಿತು. ಇವಾಗ ಶಿವಪ್ಪನಿಗೆ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ,
ಕ್ಯಾಮ್ರಾ ಆಫ್ ಮಾಡಿಬಿಡ್ಬೇಕು. ಹಾಗಾಗಿ ಅಲ್ಲೇನು ಶೂಟ್ ಮಾಡ್ಕೊಂಡಿಲ್ಲ. ಮುಗಿಸ್ಕೊಂಡು ಇವಾಗ ಇಳಿತಾ ಇದ್ದೀವಿ. ಇಲ್ಲಿ ಇಳಿತಾ ಲೆಫ್ಟ್ ಸೈಡಲ್ಲಿ ಪಾತಾಳ ಗಂಗೆ ಇದೆ ಅಂತ ಹೇಳಿದರು. ಅದನ್ನು ಕೂಡ ನೋಡ್ಕೊಂಬರ್ಲಿಕ್ಕೆ ಅಂತ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಈ ಶಿವಪ್ಪನ ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ಶಿವಪ್ಪನದು ಲಿಂಗ ಇರತ್ತಲ್ವ, ಆ ಶಿವನ ಲಿಂಗ ಮೇಲೆ ತುಪ್ಪವನ್ನು ಹಾಕಿ ಅದರಿಂದ ಬೆಣ್ಣೆಯನ್ನು ತೆಗಿತಾರೆ. ಸೊ ಅದು ತುಂಬಾ ಸ್ಪೆಷಲ್ ಅಂತೆ ಇಲ್ಲಿ ದೇವ್ರದ್ದು. ಅದೇ ಒಂದು ವಿಶೇಷತೆ ಅಂತ ಹೇಳ್ತಾ ಇದ್ರು. ಬೇಕಾದರೆ ನೀವು ಮನೆಯಿಂದ ತಂದುಕೊಡಿ, ನಾವು ಲೈವಲ್ಲೇ ಅಲ್ಲೇನೇ ಮಾಡಿ ತೋರಿಸ್ತಾರೆ ಅಂತೆ, ಆ ಥರ ಹೇಳ್ತಾ ಇದ್ರು. ಸೊ ಒಂಥರ ಚೆಂದ ಅನ್ನಿಸ್ತು. ಒಂದೊಂದು ದೇವ್ರದ್ದು ಒಂದೊಂದು ಥರ ವಿಶೇಷತೆ ಇರುತ್ತಲ್ವ, ಹಾಗೆ. ಸೊ ಎಲ್ಲ ದರ್ಶನ ಮಾಡಿಕೊಂಡು ಹಣ್ಣುಕಲ್ಲ ಮಾಡಿಸಿ ದರ್ಶನ ಮುಗಿಸಿ ಚೆನ್ನಾಗಾಯ್ತು ಶಿವಪ್ಪನ ದರ್ಶನ. ಸೊ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಹೊರಗಡೆ ಅಂಗಡಿಗಳೆಲ್ಲ ಇತ್ತು. ನಾನು ಅದನ್ನೆಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಹೆವಿ ಬಿಸಿಲು. ಹಾಗಾಗಿ ಚೆನ್ನಾಗಿ ದರ್ಶನ ಒಂದು ಆಯಿತು. ಮುಗಿಸಿ ಸೀದಾ ಬರ್ತಾ ಅಂದಿವೆ ಊಟ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸಂಜೆ ನೈಟ್ಗೆ ಊಟಕ್ಕೆ ಲೈಟಾಗಿ ಸ್ವಲ್ಪ ತಿಳಿಸಾರು, ಅನ್ನ, ಸ್ವಲ್ಪ ಹಪ್ಪಳ ಮಾಡಿ, ಸ್ವೀಟ್ ಏನೂ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಶಾವಿಗೆ ಸಬ್ಬಕ್ಕಿನ ಹಾಕಿ ಒಂದು ಸ್ವೀಟನ್ನು ಮಾಡಿದೆ. ಚೆನ್ನಾಗಾಗಿತ್ತು ಶಾವಿಗೆ ಪಾಯಸ ಕೂಡ. ಎಷ್ಟು ಸಿಂಪಲ್ ಇದೆ ಅಲ್ವಾ ನಮ್ಮ ಜೀವನ. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹಾಕಿ. ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತೀರಲ್ಲ, ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅಂತ ತಿಳಿಸಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆಯೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ರೆಸಿಪಿ ಅಥವಾ ಲಾಗ್ ಮಾಡೋದನ್ನು ಶೇರ್ ಮಾಡ್ತೀನಿ. ಬಾಯ್ ಬಾಯ್ ಎಲ್ರಿಗೂ.